ಎಲ್ರಿಗೂ ನಮಸ್ಕಾರ. ಇದು ನೋಡಿ ವರದಾ ಮೂಲ ಸಾಗರದ ಹತ್ರ ಬರುತ್ತೆ. ಸಾಗರದಿಂದ ಒಂದು 7 ಕಿಲೋಮೀಟ್ರ್ ದೂರದಲ್ಲಿದೆ. ಈ ಜಾಗ ಬಂದ್ಬಿಟ್ಟು ವರದಾ ನದಿಯ ಮೂಲ ಸ್ಥಾನ, ಇದು ಉಗಮ ಸ್ಥಾನ ಅಂತಾರಲ್ಲ ಅದು. ಬನ್ನಿ ನೋಡ್ಕೊಂಬರೋಣ. ನೋಡಿ, ಇಲ್ಲಿ ಇದು ಕಲ್ಯಾಣಿ ಕಾಣ್ತಿದೆಯಲ್ಲ, ಇದು ಬಂದ್ಬಿಟ್ಟು ಸರ್ವತೀರ್ಥ ಅಂತಾರೆ. ಒಟ್ಟು 24 ತೀರ್ಥ ಇಲ್ಲಿ ಉದ್ಭವ ಆಗುತ್ತಂತೆ. ಇದು ಬಂದ್ಬಿಟ್ಟು ವರದಾಂಬಿಕಾ ದೇವಸ್ಥಾನ. ವಿಶೇಷತೆ ಏನಂದರೆ, ಈ ವರದಾಂಬಿಕಾ ದೇವಸ್ಥಾನದ ಮೂರ್ತಿ ಇದೆಯಲ್ಲ, ವರದಾಂಬಿಕೆದು, ಆ ಮೂರ್ತಿ ಪಾದದಿಂದ ನೀರು ಉದ್ಭವ ಆಗಿ ಈ ಕಲ್ಯಾಣಿ ಇದೆಯಲ್ಲ, ಇದು ಲಕ್ಷ್ಮೀ ತೀರ್ಥ ಅಂತಾರೆ. ಈ ಕಲ್ಯಾಣಿಗೆ ಬಂದು ಮೊದಲು ಸೇರ್ಕೊಳ್ಳುತ್ತೆ. ಆಮೇಲೆ ಈ ಲಕ್ಷ್ಮೀ ತೀರ್ಥ ಕಲ್ಯಾಣಿಯಿಂದ ಸ್ಟಾರ್ಟಿಂಗ್ ನೋಡಿದ್ವಲ್ಲ, ಅದು ಸರ್ವತೀರ್ಥ, ಅಲ್ಲಿ ಹೋಗಿ ಆ ಕಲ್ಯಾಣಿ ಸೇರುತ್ತೆ. ಅಲ್ಲಿಂದ ಮುಂದೆ ವರದಾ ನದಿಯಾಗಿ ಹರಿಯೋದು. ಇದು ಹಿಂದೆ ಪೌರಾಣಿಕ ಕಥೆ ಇದೆ. ಇಲ್ಲಿ ಶಿವ ಒಂದ್ಸಲಿ ಬ್ರಹ್ಮನ 5ನೇ ತಲೆ ಕಡಿದ್ಬಿಟ್ಟು ಇಲ್ಲಿ ಬಂದು ಅದ್ರ ಪಾಪ ಪರಿಹಾರಕ್ಕೆ, ದೋಷ ಪರಿಹಾರಕ್ಕೆ ಇಲ್ಲಿ ತಪಸ್ಸು ಮಾಡಿದ್ದ ಅಂತ ಪ್ರತೀತಿ. ಆ ತಪಸ್ಸು ಮಾಡುವಾಗ ಲೋಕ ಎಲ್ಲ ಸುಡೋ ಸ್ಥಿತಿಗೆ ಬಂದಿತ್ತಂತೆ. ಆಗ ದೇವತೆಗಳೆಲ್ಲ ಹೋಗಿ ವಿಷ್ಣುಗೆ ಬೇಡ್ಕೊಂಡಾಗ ವಿಷ್ಣು ಬಂದ್ಬಿಟ್ಟು, ವಿಷ್ಣು ಶಂಖ ಇದೆಯಲ್ಲ, ಶಂಖದಲ್ಲಿದ್ದು ಭಗೀರಥಿಯಿಂದ ಶಿವನ ಮೇಲೆ ಅಭಿಷೇಕ ಮಾಡಿ ಆವಾಗ ಶಾಂತ ಮಾಡಿಸಿರೋದು. ಸೊ ಅದು ಬಂದಿದ್ದು ನೀರು ಇದೆಯಲ್ಲ, ಅದು ಇಲ್ಲಿಂದ ವರದಾ ನದಿಯಾಗಿ ಹರಿತಿದೆ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ವರದಾಂಬಿಕೆ ದೇವಸ್ಥಾನ ಸುತ್ತಮುತ್ತ ಸುಮಾರು ದೇವಸ್ಥಾನ ಇದೆ. ಒಂದು ರಾಮೇಶ್ವರ ದೇವಸ್ಥಾನ ಇದೆ. ಇಲ್ಲಿ ನೋಡಿ, ಇದು ವೀಣೆ, ಇದು ಕಲ್ಲಲ್ಲಿ ಮಾಡಿರೋ ವೀಣೆ, ಅದು ಚೆನ್ನಾಗಿದೆ. ಇದು ಗರುಡಗಂಬ ಎದುರುಗಡೆ ದೇವಸ್ಥಾನ ಇದೆಯಲ್ಲ, ಈ ದೇವಸ್ಥಾನ ಸದಾಶಿವ ದೇವಸ್ಥಾನ ಅಂತ. ಇದನ್ನು ಸದಾಶಿವ ನಾಯಕ ಕೆಳದಿ ಸಂಸ್ಥಾನದ ನಾಯಕರು ಕಟ್ಟಿಸಿರೋದು. ಹಳೆಯ ಕಾಲದ್ದು ದೇವಸ್ಥಾನ ಇದು. ನೋಡಿ, ಅಲ್ಲಿ ಶಿವಲಿಂಗ ಇದೆ, ಒಂದು ನಂದಿ ವಿಗ್ರಹ ಇದೆ. ಮತ್ತು ಹಾಗೆ ಸುತ್ತಮುತ್ತ ಸುಮಾರು ದೇವಸ್ಥಾನನೂ ಇದೆ. ಇದು ವೀರಭದ್ರ ದೇವರು. ಇದು ಇಲ್ಲಿ ಒಂದು ಶಿವನ ದೇವಸ್ಥಾನ ಇಲ್ಲೂ ಇದೆ. ಅದು ಮೇಲ್ಗಡೆ ಏನು ಅಂತ ಹೆಸರು ಹಾಕಿಲ್ಲ, ಬಟ್ ಸುಮಾರು ಚಿಕ್ಕ ಚಿಕ್ಕ ದೇವಸ್ಥಾನಗಳು ಕಟ್ಟಿಸಿದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ಗಣೇಶದಿದೆ, ಇದು ಶಿವಂದು ಇನ್ನೊಂದಿದೆ, ಪಕ್ಕದಲ್ಲಿ ಅದು ಪಾರ್ವತಿ ದೇವಿ ಅನಿಸುತ್ತೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ, ಸಖತ್ ಕಾಮಾಗಿದೆ. ನೀವು ಸಿಗಂದೂರು ಹೋಗ್ತಾ ಸಾಗರದ ಮೇಲೆ ಸಿಗಂದೂರು ರೂಟ್ ತಗೊಂಡ್ರೆ ಇಕ್ಕೇರಿ ಸರ್ಕಲ್ ಸಿಗುತ್ತೆ. ಇಕ್ಕೇರಿ ಸರ್ಕಲ್ಲಿಂದ ಲೆಫ್ಟಿಗೆ ತಿರುಗಿದ್ರೆ ಒಂದು ವರದಾ ಮೂಲ ಅಂತ, ವರದಾ ಮೂಲಕ್ಕೆ ದಾರಿ ಅಂತ ಇದೆ. ಆ ದಾರಿಲಿ ಬಂದರೆ ನಿಮಗೆ ಅಲ್ಲಿಂದ ಒಂದು 3-4 ಕಿಲೋಮೀಟರ್ಸ್ ಆಗಿದ್ರೆ ಈ ಜಾಗ ಸಿಗುತ್ತೆ. ನೋಡಿ, ಇದು ಲಕ್ಷ್ಮೀ ತೀರ್ಥ. ಇದು
ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಆಮೆ ಎಲ್ಲ ಸಾಕಿದ್ದಾರೆ. ತುಂಬ ಚೆನ್ನಾಗಿದೆ ಜಾಗ. ಈ ಸೈಡ್ ಬಂದರೆ ವಿಸಿಟ್ ಮಾಡಿ. ಇಲ್ಲಿಂದ ವರ್ಧಾ ನದಿ ಹುಟ್ಟಿ ಇದು ಮುಂದೆ ಹಾವೇರಿ ಬನವಾಸಿ ಅಲ್ಲೆಲ್ಲ ಹೋಗಿ ತುಂಗಭದ್ರಾ ಸೇರ್ಕೊಳ್ಳುತ್ತೆ. ಇಲ್ಲಿ ಗಳಗನಾಥ ಹತ್ರ ತುಂಗಭದ್ರಾ ಸೇರ್ಕೊಂಡು ಅಲ್ಲಿಂದ ಮುಂದೆ ತುಂಗಭದ್ರಾ ನದಿಯಾಗಿ ಹರಿಯೋದು. ಅದಕ್ಕೆ ತುಂಗಭದ್ರಾ ಜೊತೆಗೆ ಸೇರ್ಕೊಂಡು ಮುಂದೆ ಸಮುದ್ರ ಸೇರೋದು. ನೋಡಿ, ಇದು ಗಣೇಶ ದೇವಸ್ಥಾನ. ಇಲ್ಲಿ ಕೆಲವು ಹಳೆ ಮೂರ್ತಿಗಳು ಇಟ್ಟಿದ್ದಾರೆ. ಇವತ್ತಿಂದು ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ.